ನೋಬೆಲ್ ಪ್ರಶಸ್ತಿ ಬಗ್ಗೆ, ಹೌದಿಲ್ರಿ? ನೋಬೆಲ್ ಪ್ರಶಸ್ತಿ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡತ್ತೀವಿ. ಇದು ನೋಬೆಲ್ ಪ್ರಶಸ್ತಿ ಬಗ್ಗೆ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದ್ರೆ, ನಾವು ವಿಶ್ವದಾದ್ಯಂತ ನೀಡ್ತಕ್ಕಂಥ ಒಂದು ಅತ್ಯುನ್ನತ ಪ್ರಶಸ್ತಿಯಾದ ನೋಬೆಲ್ ಪ್ರಶಸ್ತಿಯನ್ನು ಆಲ್ಫ್ರೆಡ್ ನೊಬೆಲ್ ಅವರ ನೆನಪಿಗಾಗಿ ನೀಡಲಾಗ್ತೈತ್ರಿ. ಯಾರು ರೀ? ಆಲ್ಫ್ರೆಡ್ ನೊಬೆಲ್ ಅವರ ಒಂದು ಸವಿನೆನಪಿಗಾಗಿ ನೀಡಲಾಗ್ತೈತಿ. ಇವರು ಸ್ವೀಡನ್ ದೇಶದ ಸ್ಟಾಕ್ಹೋಮ್ ಒಳಗೆ ಹುಡ್ತಾರೆ ರೀ. ಇವರು ಸ್ವೀಡನ್ ದೇಶದೊಳಗೆ ಹುಡ್ತಾರೆ ರೀ. ಯಾವಾಗ? 1833 ಅಕ್ಟೋಬರ್ 21 ರೀ. ಅಕ್ಟೋಬರ್ 21 ಸ್ವೀಡನ್ ದೇಶದ ಒಂದು ಸ್ಟಾಕ್ಹೋಮ್ ಒಳಗೆ ಇವರು ಆಲ್ಫ್ರೆಡ್ ನೊಬೆಲ್ ಅವರು ಹುಡ್ತಾರೆ. ಇವರ ಒಂದು ಸವಿನೆನಪಿಗಾಗಿಯೇ ಇದು ನೊಬೆಲ್ ಪ್ರಶಸ್ತಿಯನ್ನು ಜಗತ್ತಿನಾದ್ಯಂತ ನೀಡಲಾಗ್ತೈತಿ, ಹೌದ್ರಿ? ಇವರು ಇವರ ಸಾಧನೆ ಏನಪ್ಪ ಅಂತಂದ್ರೆ, ಜಿಲೆಟಿನ್ ಮತ್ತು ಡೈನಾಮೆಟಲ್ ಎಂಬ ವಸ್ತುಗಳನ್ನು, ಅಪಾಯಕಾರಿ ವಸ್ತುಗಳನ್ನು ಕಂಡುಹಿಡಿತಾರೆ. ಯಾವ್ಯಾವ ರೀ? ಡೈನಾಮೆಟಲ್ ಮತ್ತು ಜಿಲೆಟಿನ್ ರೀ. ಡೈನಾಮೆಟಲ್ ಮತ್ತು ಜಿಲೆಟಿನ್, ಹೌದ್ರಿ? ಇವ್ರದ್ದು ಒಂದು ಆಲ್ಫ್ರೆಡ್ ನೊಬೆಲ್ ಅವರು 1896 ಡಿಸೆಂಬರ್ 10ರಂದು ಮರಣವಂತಾರೆ. ಯಾವಾಗ ರೀ? ಇದು ಡಿಸೆಂಬರ್ 10 ನೆನಪಿಡ್ರಿ. 1896 ಡಿಸೆಂಬರ್ 10ರಂದು ಇವರು ಮರಣವಂತಾರೆ. ಇವರ ಒಂದು ಸವಿನೆನಪಿಗಾಗಿ ನೀಡ್ತಕ್ಕಂಥ ಒಂದು ನೊಬೆಲ್ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂತಂದ್ರೆ 1900 ಒಳಗೆ ಸ್ಥಾಪನೆ ಮಾಡ್ತಾರೆ, ಹೌದ್ರಿ? ಸ್ಥಾಪನೆ ಯಾವಾಗ ಆಗ್ತೈತಿ? 1900, ಹೌದ್ರಿ? ಆದ್ರೆ ಸ್ಥಾಪನೆ ಆಗಿದ್ದು 1900 ಆದ್ರೆ ನೀಡಲು ಒಂದು ಆರಂಭಿಸಿದ ಒಂದು ವರ್ಷ ಯಾವಾಗಪ್ಪ ಅಂತಂದ್ರೆ 1901 ರೀ. ಯಾವಾಗ್ರಿ ನೀಡಲಾಗಿದ್ದು? ಯಾವಾಗ್ರಿ ನೀಡಲಾಗಿದ್ದು? 1901 ರೀ. ಮೊದಲು ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಮೊದಲು 5 ಕ್ಷೇತ್ರಗಳಿಗೆ ಅಷ್ಟೇ ನೀಡ್ತಿದ್ರಿ. 5 ಕ್ಷೇತ್ರಗಳಿಗೆ ರೀ. ಫಸ್ಟ್ ಎಷ್ಟು? 5 ಕ್ಷೇತ್ರಗಳಿಗೆ, 5 ಕ್ಷೇತ್ರಗಳು, ಹೌದ್ರಿ? ಅದಾದ ನಂತರ 1968 ಇನ್ನೂ ಒಂದು ಕ್ಷೇತ್ರವನ್ನು ಯಾರು ಮಾಡ್ಕೋತಾರೆ ರೀ? 1+1 ಆ್ಯಡ್ ಆಗ್ತೈತಿ. ಯಾವಾಗ? ಟೋಟಲಾಗಿ ಯಾವಾಗ ಎಷ್ಟಾಗ್ತಾವಪ್ಪ ಅಂತಂದ್ರೆ 6 ಕ್ಷೇತ್ರಗಳಾಗ್ತಾವೆ ರೀ. ಟೋಟಲಾಗಿ 6 ಕ್ಷೇತ್ರಗಳು. ಇದು +1 ಯಾವಾಗ ಆ್ಯಡ್ ಮಾಡ್ಕೋತಾರಪ್ಪ ಅಂತಂದ್ರೆ 1968 ರೀ. ಯಾವಾಗ ರೀ? 1968 ಆ್ಯಡ್ ಮಾಡ್ಕೋತಾರೆ ರೀ. ಅದು ಯಾವುದಪ್ಪ ಅಂತಂದ್ರೆ ಅರ್ಥಶಾಸ್ತ್ರ, ಎಕನಾಮಿಕ್ಸ್, ಹೌದ್ರಿ? ಹೀಗಾದ್ರೆ ಇವು 5 ಕ್ಷೇತ್ರಗಳು ಮತ್ತು +1 ಇದು 6 ಕ್ಷೇತ್ರಗಳು ಯಾವ್ಯಾವಪ್ಪ ಅಂತ ನಾವು ನೋಡೋದಾದ್ರೆ, ಭೌತಶಾಸ್ತ್ರ ಒಂದೇದು ಯಾವ್ದು ರೀ? ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ, ಶಾಂತಿ ಮತ್ತು ಲಾಸ್ಟ್ ಒನ್ ಆಗಿ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ತೇವೆ. ಯಾವ್ದು ಲಾಸ್ಟ್ ಒನ್? ಯಾವ್ದು ರೀ? ಅರ್ಥಶಾಸ್ತ್ರ. ಈಗ ಆರಂಭವಾಗಿ 1900 ಒಂದು ಸ್ಥಾಪನೆಯಾಗಿ 1901 ನೀಡಲ್ಪಟ್ಟ ಈ ನೊಬೆಲ್ ಪ್ರಶಸ್ತಿ ಮೊಟ್ಟ ಮೊದಲಿಗೆ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವಿಲಿಯಂ ರಾಂಟ್ಜನ್ ಅವರು ಜಗತ್ತಿನಗೆ ಮೊಟ್ಟ ಮೊದಲಾಗಿ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ, ಹೌದ್ರಿ? ನೊಬೆಲ್ ಪ್ರಶಸ್ತಿಯನ್ನು ಮೊಟ್ಟ ಮೊದಲಿಗೆ ಯಾರು ಪಡಿತಾರಪ್ಪ ಅಂತಂದ್ರೆ ವಿಲಿಯಂ ರಾಂಟ್ಜನ್ ಅವರು ಭೌತಶಾಸ್ತ್ರ ವಿಭಾಗದೊಳಗೆ. ಯಾವ ವಿಭಾಗ? ಭೌತಶಾಸ್ತ್ರ ವಿಭಾಗದೊಳಗೆ ವಿಲಿಯಂ ರಾಂಟ್ಜನ್ ಅವರು ಪಡಿತಾರ. ಇದು ಯಾವಾಗಪ್ಪ ಅಂತಂದ್ರೆ 1901 ರೀ. ಫಸ್ಟ್ ಅಂತಂದರೆ 1901 ಯಾವುದಿಲ್ಲ ರೀ. ಇವರು ಎದಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆಯೋಕ್ಕೆ ಎದಕ್ಕೆ ಅರ್ಹರಾಗ್ತಾರಪ್ಪ ಅಂತಂತಂದ್ರೆ, ಇವರು ಎಕ್ಸ್ರೇಯನ್ನು ಕಂಡುಹಿಡಿದಿರ್ತಾರೆ. ಏನು ರೀ? ಎಕ್ಸ್ರೇ, ಹೌದ್ರಿ? ಅದಾದ ನಂತರ ಈ ಅರ್ಥಶಾಸ್ತ್ರ ಯಾವಾಗ ರೀ? ಅರ್ಥಶಾಸ್ತ್ರ 1968 ಆ್ಯಡ್ ಆದ್ಮ್ಯಾಗ ಅರ್ಥಶಾಸ್ತ್ರದೊಳಗೆ ಮೊಟ್ಟ ಮೊದಲಿಗೆ ಯಾರು ಪಡಿತಾರಪ್ಪ ಅಂತನ್ನೋದನ್ನು ನಾವು ನೋಡೋದಾದ್ರೆ, ಅರ್ಥಶಾಸ್ತ್ರ ವಿಭಾಗದೊಳಗೆ ರ್ಯಾಗ್ನರ್ ಫಿಶ್ ಮತ್ತು ಜಾನ್ ಟಿಂಬರ್ಜನ್ ಅವರು ಮೊಟ್ಟ ಮೊದಲಿಗೆ 1968 ನೊಬೆಲ್ ಪ್ರಶಸ್ತಿ ಅರ್ಥಶಾಸ್ತ್ರಕ್ಕೆ ನೀಡಬೇಕಂತ ನಿರ್ಣಯ ಆಗ್ತೈತಿ. 1969 ರ್ಯಾಗ್ನರ್ ಫಿಶ್ ಮತ್ತು ಜಾನ್ ಟಿಂಬರ್ಜನ್ ಅವರು ಮೊಟ್ಟ ಮೊದಲಿಗೆ ಎಕನಾಮಿಕ್ ಒಳಗೆ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ. ಇದರೊಳಗೆ ಎಕನಾಮಿಕ್ ಅರ್ಥಶಾಸ್ತ್ರ ವಿಭಾಗದೊಳಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ಯಾರಪ್ಪ ಅಂತ ಕೇಳಿದ್ರೆ ನಾವು ರ್ಯಾಗ್ನರ್ ಫಿಶ್ ಮತ್ತು ಜಾನ್ ಟಿಂಬರ್ಜನ್ ಅವ್ರನ್ನ ನಾವು ಮೆನ್ಷನ್ ಮಾಡ್ತೀವಿ ರೀ. ಅದಾದ ನಂತರ
ಈ ಥರ ನಾವು ನೊಬೆಲ್ ಪ್ರಶಸ್ತಿ ಬಗ್ಗೆ ಇಷ್ಟೆಲ್ಲ ಅಂಶಗಳನ್ನು ತಿಳ್ಕೊಂಡ್ವಿ ಆದ್ರೆ ಭಾರತದೊಳಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಒಂದು ಪ್ರಶ್ನೆ ಬಂದಾಗ ಎಷ್ಟು ಜನ ಏನಪ್ಪ ಅನ್ನೋದನ್ನು ನಾವು ನೋಡೋದಾದ್ರೆ ಅದರ ಬಗ್ಗೆ ಒಂದು ಸರಳ ಸೂತ್ರ ಐತಿ, ಅದನ್ನು ನಾವು ನೋಡ್ಕೊಂಡು ಬರೋಣ. 1 minute. ಭಾರತದೊಳಗೆ ನೊಬೆಲ್ ಪ್ರಶಸ್ತಿಯನ್ನು ಒಂದೊಂದು ಕಡೆ ಏನಾಗಿತ್ತಪ್ಪ ಅಂತಂದ್ರೆ ಬ್ರಿಟಿಷ್ ಇಂಡಿಯಾದೊಳಗೆ ಇರ್ತಕ್ಕಂಥ ಒಬ್ಬರು ವಿಜ್ಞಾನಿಗೂ ಒಂದು ನೊಬೆಲ್ ಪ್ರಶಸ್ತಿಯನ್ನು ಸಿಕ್ಕೈತಿ, ಅದನ್ನು ಕೂಡ ಮೆನ್ಷನ್ ಮಾಡಲಾಗೈತಿ. ಮತ್ತು ದಲಾಲ್ ಲಾಮಾ ಅವ್ರಿಗೂ ನೊಬೆಲ್ ಪ್ರಶಸ್ತಿಯನ್ನು ಶಾಂತಿಗಾಗಿ ನೀಡಲಾಗೈತಿ, ಅದನ್ನು ಕೂಡ ಒಂದೊಂದು ಕಡೆ ಮೆನ್ಷನ್ ಮಾಡ್ಯಾರ. ಸೊ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಏನದವಲ್ಲ ಭಾರತೀಯರ, ಅದನ್ನು ನಾನು ಇಲ್ಲಿ ನಾವು ಸರಳ ಸೂತ್ರದೊಂದಿಗೆ ನಾನು ಹೇಳತ್ತೇನೆ. ಸರಿ, ನಾವು ಇವಾಗ ಆ ಸೂತ್ರವನ್ನು ಅಧ್ಯಯನ ಮಾಡೋದಾದ್ರೆ ಏನ್ರಿ ಸೂತ್ರ ಪಕ್ಕ ನೆನ್ಪಿಟ್ಕೋರಿ, ಯಾಕಂದ್ರೆ ಎಷ್ಟು ಎಲ್ಲ ಜನನ ನಾವು ಸರಳ ರೀತಿಯೊಳಗೆ ಹೇಳ್ಬೋದು. ಹೌದ್ರಿ, ಸೂತ್ರ ಏನಪ್ಪ ಅಂದ್ರೆ ರವಿರಾಮ ಆರಾಮ ಹೋದ ಟೈಮಿಗೆ ಹಿಂಗೆ ಹೋದ್ರಿ, ಬಟ್ ಬರೋ ಟೈಮಿಗೆ ಹಿಂಗೆ ಬರೀರಿ. ರವಿರಾಮ ಆರಾಮ ಸುಬ್ರಹ್ಮಣ್ಯ ಅವಿ ರವಿರಾಮ ಆರಾಮ ಸುಬ್ರಹ್ಮಣ್ಯ ಅವಿ ಆರ್ ಅಂದ್ರೆ ಹತವಾನ ಟೈಪ್ ರೀ. ಆರ್ ವೆಂಕಟ ಸುಬ್ರಹ್ಮಣ್ಯ ಅವಿ ಆರ್ ವೆಂಕಟ ಕೈಲಾಸಕ್ಕೆ ಹೋಗಿ ಅಭಿಜಿತನಾದನು. ಆರ್ ವೆಂಕಟ ಕೈಲಾಸಕ್ಕೆ ಹೋಗಿ ಅಭಿಜಿತನಾದನು. ಇಷ್ಟು ನಾವು ಸೂತ್ರವನ್ನು ನೆನ್ಪಿಟ್ಕೋರಿ, ಬಟ್ ಬರೋ ಟೈಮಿಗೆ ಇದೇ ಥರನೇ ಬರೀರಿ, ಡಾಟ್ ಹಾಕಿ, ಅಂದರೆ ಒಂದೊಂದು ಸಪ್ರೇಟಾಗಿ ನಮ್ಗೆ ಸಿಗ್ತೈತಿ. ರವಿರಾಮ ಆರಾಮ ಸುಬ್ರಹ್ಮಣ್ಯ ಅವಿ ಆರ್ ವೆಂಕಟ ಕೈಲಾಸಕ್ಕೆ ಹೋಗಿ ಅಭಿಜಿತನಾದನು. ಹೀಗಾಗಿ ನಾವು ಈ ಸೂತ್ರದ ಪ್ರಕಾರ ನಾವು ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಒಂದು ಭಾರತೀಯರ ಬಗ್ಗೆ, ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಟೋಟಲಾಗಿ ಇವ್ರು ಎಷ್ಟು ಜನ ಅದಾರಪ್ಪ ಅಂತಂದ್ರೆ 11 ಜನ ಅದಾರ. ಹೌದ್ರಿ, ಟೋಟಲಾಗಿ ಎಷ್ಟು ಜನ? 11 ಜನ. ಮೊದಲಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದವ್ರನ್ನ ನಾವು ನೋಡೋದಾದ್ರೆ ಆ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರನ್ನು ನಾವು ಈ ಸೂತ್ರದ ಪ್ರಕಾರ ನಾವು ನೋಡೋದಾದ್ರೆ ಫಸ್ಟ್ ಯಾರಪ್ಪ ಅಂತಂತಂದ್ರೆ ಮೊದಲಿಗೆ ಯಾರಪ್ಪ ಅಂತಂದ್ರೆ 1913 ರವಿರಾಮ ರವಿ ಅಂತ ಬರ್ತೈತಲ್ರಿ. ರವಿ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಯಾರೀ? ರವೀಂದ್ರನಾಥ್ ಟ್ಯಾಗೋರ್ ಅವರು 1913 ಸಾಹಿತ್ಯ ವಿಭಾಗದೊಳಗೆ ಪಡಿತಾರೆ ರೀ. ಯಾವುದ್ರೊಳಗೆ? ಸಾಹಿತ್ಯದೊಳಗೆ. ಇವರು ಮೊದಲ ಭಾರತೀಯರಿ, ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್. ಇವರಿಗೆ ಗುರುದೇವ ಅಂತ ಕರೀತಾರೆ. ಅದಾದ ನಂತರ ಎರಡನೇದು 1930 ರವಿ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್, ರಾಮ ಅಂತ ಬಂತಲ್ರಿ ಸಿ ವಿ ರಾಮನ್. ಸಿ ವಿ ರಾಮನ್ ಅವ್ರಿಗೆ 1930 ಭೌತಶಾಸ್ತ್ರ ವಿಭಾಗದೊಳಗೆ ಪಡಿತಾರೆ ರೀ. ಯಾವುದ್ರಿ? ಭೌತಶಾಸ್ತ್ರ. ಅದಾದ ನಂತರ ಮೂರನೇದಾಗಿ 1968 ಹರಗೋವಿಂದ್ ಖುರಾನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ. ಯಾವ ವಿಭಾಗ ಅಂತಂತಂದ್ರೆ ವೈದ್ಯಕೀಯದೊಳಗೆ. ಯಾವುದ್ರಿ? ವೈದ್ಯಕೀಯ. ಅದಾದ ನಂತರ ನಾಲ್ಕನೇದು ಇಲ್ಲಿ ಐತೆ ನೋಡ್ರಿ, ಹರಗೋವಿಂದ್ ಖುರಾನ್ ಐತ್ರಿ. ಇಲ್ಲಿ ಮದರ್ ತೆರೇಸಾ ಅವರು ಯಾವಾಗಪ್ಪ ಅಂತಂದ್ರೆ 1979 ಮದರ್ ತೆರೇಸಾ ಅವರು ಶಾಂತಿಗಾಗಿ ಪಡಿತಾರೆ ರೀ. ಮದರ್ ತೆರೇಸಾ ಎದ್ರೊಳಗ್ರಿ ಯಾವ ವಿಭಾಗಪ್ಪ ಅಂತಂತಂದ್ರೆ ಶಾಂತಿ ಒಳಗೆ. ಅದಾದ ನಂತರ ಸುಬ್ರಹ್ಮಣ್ಯಂ ಅದ್ರಿ ಐದನೇದು ಸುಬ್ರಹ್ಮಣ್ಯಂ ಅವರು 1983 ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಯ್ಯಾರ್ ರೀ. ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಯ್ಯಾರ್ ಅವರು 1983 ಭೌತಶಾಸ್ತ್ರ ವಿಭಾಗದೊಳಗೆ ಪಡಿತಾರೆ. ಭೌತಶಾಸ್ತ್ರ ವಿಭಾಗ. ಹೌದ್ರಿ. ಅದಾದ ನಂತರ ಆರನೇದಾಗಿ ಇಲ್ಲಿ ನೋಡ್ರಿ ಸುಬ್ರಹ್ಮಣ್ಯ ಐತ್ರಿ. ಅಂದ್ರೆ ಅಮರ್ತ್ಯ ಸೇನ್ ಅವರು. ಯಾರ್ರಿ? ಅಮರ್ತ್ಯ ಸೇನ್ ಅವರು 1998 ಅಮರ್ತ್ಯ ಸೇನ್ ಅವರು ಅರ್ಥಶಾಸ್ತ್ರ ವಿಭಾಗದಾಗ ಪಡಿತಾರೆ. ಅರ್ಥಶಾಸ್ತ್ರದಲ್ಲಿ ಸಲ್ಲಿಸ್ತಕ್ಕಂಥ ಒಂದು ಸೇವೆಗೆ ಇವರು ಅಮರ್ತ್ಯ ಸೇನ್ರವರು
ಆ ಪ್ರಶಸ್ತಿ ಪಡಿತಾರೆ. ಅದಾದ್ಮ್ಯಾಗ ವಿ ಅನ್ನೋದನ್ನು ನಾವು ನೋಡೋದಾದ್ರೆ ನೆಕ್ಸ್ಟ್ ಇವು ಎಷ್ಟು ನೆನ್ಪಿಟ್ಟಿದ್ದಾರೆ, ಸೂತ್ರ ಅಳಿಸೋದಿಲ್ಲ, ಇವು ಕೆಳಗೆ ಬರ್ದೇವನ್ನ ಅಳಿಸ್ತೀನಿ. ಈಗ ಯಾರೀ ವಿ ಅಲ್ರಿ, ಇಲ್ಲಿ ಅಮರ್ತ್ಯ ಸೇನ್ರವ್ರು ಆದರು. ಅದಾದ ನಂತರ ವಿ ಎಸ್ ನೈಪಾಲ್ ಅವರು 7ನೇದಾಗಿ ವಿ ಎಸ್ ನೈಪಾಲ್ ಅವರು 2001 ಯಾರು ವಿ ಎಸ್ ನೈಪಾಲ್ ಅವರು ಸಾಹಿತ್ಯ ಕ್ಷೇತ್ರದೊಳಗೆ ಪಡಿತಾರೆ. ಇದ್ರೊಳಗೆ ಸಾಹಿತ್ಯ ಕ್ಷೇತ್ರದೊಳಗೆ ವಿ ಎಸ್ ನೈಪಾಲ್ ಅವರು ಪಡಿತಾರೆ. 2ನೇದಾಗಿ 2007 8ನೇದಾಗಿ 2007 ಆರ್ ಕೆ ಪಚೋರಿ ಅವರು ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಭಾರತೀಯರಾಗಿ ಹೊರಹೊಮ್ಮುತ್ತಾರೆ. 9ನೇದಾಗಿ 2009 ವೆಂಕಟರಾಮನ್ ರಾಮಕೃಷ್ಣನ್ ಅಂತಾರೆ. ರಾಮಕೃಷ್ಣನ್ ಎದ್ರೊಳಗಪ್ಪ ಅಂತಂದ್ರೆ ರಸಾಯನಶಾಸ್ತ್ರದೊಳಗೆ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಅಂದರೆ ವೆಂಕಟರಾಮನ್ ಅವರು. 10ನೇದಾಗಿ 2014 ಕೈಲಾಸ್ ಸತ್ಯಾರ್ಥಿ ಅವರು. ಯಾರೀ ಕೈಲಾಸ್ ಸತ್ಯಾರ್ಥಿ ಅವರು ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ. ವೆಂಕಟರಾಮನ್ ರಾಮಕೃಷ್ಣನ್ ಐತ್ರಿ, ಅದಾದ್ಮ್ಯಾಗ ಕೈಲಾಸ್ ಸತ್ಯಾರ್ಥಿ ಅವರು 2014 ಕೈಲಾಸ್ ಸತ್ಯಾರ್ಥಿ ಅವರು ಶಾಂತಿಗಾಗಿ ಪಡಿತಾರೆ. ಅದಾದ ನಂತರ 11ನೇದಾಗಿ ಯಾರಪ್ಪ ಅಂತಂದ್ರೆ ಅಭಿಜಿತ್ ಬ್ಯಾನರ್ಜಿ ಅವರು 2019 ಎಷ್ಟು ರೀ 2019 ಅಭಿಜಿತ್ ಬ್ಯಾನರ್ಜಿ ಅವರು ಅರ್ಥಶಾಸ್ತ್ರ ವಿಭಾಗದೊಳಗೆ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ. ಇದರೊಳಗೆ ಅರ್ಥಶಾಸ್ತ್ರ ವಿಭಾಗದೊಳಗೆ ಈ ಸೂತ್ರದ ಅನುಸಾರ ನಾವು ಮತ್ತೊಮ್ಮೆ ನಾವು ನೋಡೋದಾದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಾಗಿ 1913 ಪಡಿತಾರೆ. ಅದಾದ ನಂತರ ಸಿ ವಿ ರಾಮನ್ ಅವರು 1930 ನೊಬೆಲ್ ಪ್ರಶಸ್ತಿಯನ್ನು ಪಡಿತಾರೆ. 1968 ಹರಗೋವಿಂದ್ ಖುರಾನ್, 1979 ಮದರ್ ತೆರೇಸಾ, ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಯ್ಯರ್ ಅವರು 1983, ಅಮರ್ತ್ಯ ಸೇನ್ ಅವರು 1998 ಅಮರ್ತ್ಯ ಸೇನ್ರವರು ಒಂದು ಅರ್ಥಶಾಸ್ತ್ರ ವಿಭಾಗದೊಳಗೆ ಪಡಿತಾರೆ. ವಿ ಎಸ್ ನೈಪಾಲ್ ಅವರು ಸಾಹಿತ್ಯದೊಳಗೆ 2001 ಪಡಿತಾರೆ. ಹಿಸ್ಟ್ರಿ 2001 ವಿ ಎಸ್ ನೈಪಾಲ್ ಅವರು ಸಾಹಿತ್ಯಕ್ಕಾಗಿ ಪಡಿತಾರೆ. ಅದಾದ ನಂತರ ಆರ್ ಕೆ ಪಚೋರಿ ಅವರು ಯಾವಾಗ 2007 ಶಾಂತಿಗಾಗಿ ಪಡಿತಾರೆ. ಅದಾದ ನಂತರ 2009 ವೆಂಕಟರಾಮನ್ ರಾಮಕೃಷ್ಣನ್ ಅವರು ಯಾವಾಗ ಪಡಿತಾರಪ್ಪ ನೊಬೆಲ್ ಪ್ರಶಸ್ತಿ ಅಂತಂದರೆ 2009 ಪಡಿತಾರೆ ರಸಾಯನಶಾಸ್ತ್ರ ವಿಭಾಗದೊಳಗೆ. ಅದಾದ ನಂತರ 2014 ಕೈಲಾಸ್ ಸತ್ಯಾರ್ಥಿ ಅವರು ಶಾಂತಿಗಾಗಿ ಪಡಿತಾರೆ. ಅದಾದ್ಮ್ಯಾಗ 2019 ಅಭಿಜಿತ್ ಬ್ಯಾನರ್ಜಿ ಅವರು ಅರ್ಥಶಾಸ್ತ್ರ ವಿಭಾಗದಾಗ ಪಡಿತಾರೆ. ಸೂತ್ರ ಏನಪ್ಪ ಅಂತ ಅನ್ನೋದನ್ನು ಇನ್ನೊಂದು ಸಲ ನೆನಪಿಟ್ಕೋರಿ. ರವಿರಾಮ ಅರಾಮ ಇದನ್ನು 11 ಕೇಳ್ಕೊರಿ, ಯಾಕಂದ್ರೆ ನಿಮಗೆ ಸೂತ್ರ ಬಾಯ್ಪಟ ಕೊಟ್ಟಾಮಿಗೆ ಅದು ನಿಮಗೆ ಉಚ್ಚರಿಸೋಕೆ ಬರೋದಿಲ್ಲ ರೀ. ರವಿರಾಮ ಅರಾಮ ಸುಬ್ರಹ್ಮಣ್ಯ ಅವಿ ಆರ್ ವೆಂಕಟ ಕೈಲಾಸಕ್ಕೆ ಹೋಗಿ ಅಭಿಜಿತನಾದನು. ರವಿರಾಮ ಅರಾಮ ಸುಬ್ರಹ್ಮಣ್ಯ ಅವಿ ಆರ್ ವೆಂಕಟ ಕೈಲಾಸಕ್ಕೆ ಹೋಗಿ ಅಭಿಜಿತನಾದನು. ಎಷ್ಟು ನಾವು ನೊಬೆಲ್ ಪ್ರಶಸ್ತಿ ಪಡೆದ ಒಂದು ಭಾರತೀಯರ ಬಗ್ಗೆ ಮತ್ತು ನೊಬೆಲ್ ಪ್ರಶಸ್ತಿಯ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದಾದ್ಮ್ಯಾಗ ಒಂದು ನೊಬೆಲ್ ಪ್ರಶಸ್ತಿಯ ಕೆಲವೊಂದು ವಿಶೇಷ ಅಂಶಗಳನ್ನು ನಾವು ನೋಡೋದಾದ್ರೆ ನೊಬೆಲ್ ಪ್ರಶಸ್ತಿ ಜಗತ್ತಿನ ಒಂದು ಅತ್ಯುನ್ನತ ಪ್ರಶಸ್ತಿ ಆಗೈತೆ ರೀ. ಹೌದ್ರಿ, ಇದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗಿರ್ತೈತಿ. ಜಗತ್ತಿನ ಒಂದು ಅತ್ಯುನ್ನತ ಪ್ರಶಸ್ತಿ ರೀ. ಯಾವುದ್ರಿ? ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿ ಆಗೈತೆ ರೀ. ಇದರೊಳಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಜೀವಂತವಿರೋ ವ್ಯಕ್ತಿಗಳಿಗೆ ಮಾತ್ರ ನೊಬೆಲ್ ಪ್ರಶಸ್ತಿಯನ್ನು ನೀಡ್ತಾರೆ. ಹೌದ್ರಿ. ಅದಾದ್ಮ್ಯಾಗ ಶಾಂತಿ ಕ್ಷೇತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥ ದೇಶ ಯಾವುದಪ್ಪ ಅಂತಂದ್ರೆ ನಾರ್ವೆ ರೀ. ಶಾಂತಿ ಕ್ಷೇತ್ರಕ್ಕಾಗಿ ಮಾತ್ರ ನಾರ್ವೆ ದೇಶ ನೊಬೆಲ್ ಪ್ರಶಸ್ತಿಯನ್ನು ನೀಡ್ತೈತ್ರಿ. ಇನ್ನುಳಿದ 5 ಕ್ಷೇತ್ರಗಳಿಗೆ ಯಾವ ದೇಶ ನೊಬೆಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತದಪ್ಪ ಅಂತಂದ್ರೆ ಸ್ವೀಡನ್ ದೇಶ ರೀ. ಯಾವುದ್ರಿ? ಸ್ವೀಡನ್. ಹೌದ್ರಿ, ಸ್ವೀಡನ್ ದೇಶದ ಸ್ಟಾರ್ಕೋಮ್ ಒಳಗೆ ಇದು ಶಾಂತಿಗಾಗಿ ನಾರ್ವೆ ದೇಶದ ಹೋಸ್ಲೋ ಒಳಗ್ರಿ. ಹೌದ್ರಿ. ಟೋಟಲ್ ಆಗಿ ಇದು
ಪ್ರಸ್ತುತ 6 ಕ್ಷೇತ್ರಗಳನ್ನು ಒಳಗೊಂಡೈತಿ. ಇದು ಒಳಗೊಂಡೈತಿ. ಮತ್ತು ಪ್ರತಿ ವರ್ಷ ಡಿಸೆಂಬರ್ 10ರಂದು ಆಲ್ಫ್ರೆಡ್ ನೊಬೆಲ್ ಅವರ ಒಂದು ಸ್ಮರಣಾರ್ಥಕವಾಗಿ, ಅಂದ್ರೆ ಆಲ್ಫ್ರೆಡ್ ನೊಬೆಲ್ ಅವರ ಒಂದು ತೀರ್ಕೊಂಡ ಒಂದು ದಿನಾಂಕ ಏನಪ್ಪ ಅಂದ್ರೆ ಡಿಸೆಂಬರ್ 10 ಆಗಿರ್ತೈತಿ. ಇದರ ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಡಿಸೆಂಬರ್ 10ರಂದು ನೊಬೆಲ್ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಸರಿ, ಇಷ್ಟು ನಾವು ನೋಡಿದ್ವಿ ನೊಬೆಲ್ ಪ್ರಶಸ್ತಿ ಬಗ್ಗೆ. ಇದೇ ರೀತಿ ನಿಮಗೆ ನೊಬೆಲ್ ಪ್ರಶಸ್ತಿ ಬಗ್ಗೆ ಆಗಲಿ, ಪ್ರತಿಯೊಂದು ಅಂಶಗಳ ಬಗ್ಗೆ ಆಗಲಿ ನಿಮಗೊಂದು ಟೆಕ್ಸ್ಟ್ ಬೇಕಾಗಿತ್ತು, ಒಂದು ನೆನಪಿಡೋದಕ್ಕೆ ಒಂದು ಸರಳ ಸೂತ್ರ ನಿಮಗೆ ಬೇಕಾಗಿತ್ತು ಅನ್ನೋದ್ರ